ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚಮನೋ ಶಮನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರ ಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ಆತ್ಮೀಯರೇ, ವಿಶೇಷವಾಗಿ ಫೆಬ್ರವರಿ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆಯಪ್ಪ ಅಂತಂದರೆ ರಾಶಿಯಲ್ಲಿ ಕುಜ, ಹಾಗೆ ಎರಡನೇ ರಾಶಿಯಲ್ಲಿ ರವಿ, ಶುಕ್ರ, ಬುಧ, ರಾಹು ಚತುರ್ಗ್ರಹಗಳು ಕೂಡ ಎರಡನೇ ರಾಶಿಯಲ್ಲಿದ್ದಾರೆ. ಅವರೆಲ್ಲ ಒಂದು 12ನೇ ತಾರೀಕು, 13ನೇ ತಾರೀಕು, 5ನೇ ತಾರೀಕು ಅನಂತರದಲ್ಲಿ ಎರಡನೇ ರಾಶಿಗೆ ಬರ್ತಾರೆ. ಇನ್ನು ತೃತೀಯ ರಾಶಿಯಲ್ಲಿ ಶನೈಶ್ಚರನು. ನೋಡಿ, 7.5 ಶನಿ ನೀವು ಮುಗಿದಿದೆ ಮಕರ ರಾಶಿಯವರಿಗೆ. ಅದೊಂದು ಬಹಳ ಸಮಾಧಾನಕರವಾದಂಥ ವ್ಯವಸ್ಥೆ. ಚತುರ್ಥ, ಪಂಚಮ, ಷಷ್ಠ ರಾಶಿಯಲ್ಲಿ ಗುರು, ಅಷ್ಟಮ ರಾಶಿಯಲ್ಲಿ ಕೇತು. ಹೀಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನಿಮಗೆ. ಯಾಕಂದರೆ ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದದವರು. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬಂಥ ವಿಷಯಗಳನ್ನು ಕೂಡ ನಾವು ತಿಳ್ಕೊಳ್ಳೋಣ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ ಫೆಬ್ರವರಿ 1ನೇ ತಾರೀಕಿಗೆ ಹುಣ್ಣಿಮೆ ಇದೆ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಮತ್ತು ಭಾರತ ಹುಣ್ಣಿಮೆಯೂ ಕೂಡ ಇದೆ. 5ನೇ ತಾರೀಕಿಗೆ ಸಂಕಷ್ಟದ ಚತುರ್ಥಿ, ಹಾಗೆ 13ನೇ ತಾರೀಕಿಗೆ ಕುಂಭ ಸಂಕ್ರಾಂತಿಯೂ ಕೂಡ ಇದೆ. 15ನೇ ತಾರೀಕಿಗೆ ಮಹಾಶಿವರಾತ್ರಿ, ಶಿವನನ್ನು ಆರಾಧನೆ ಮಾಡುವಂಥ ಒಂದು ವಿಶೇಷವಾದಂಥ ದಿವಸ. 17ನೇ ತಾರೀಕು ಮತ್ತು 16ಕ್ಕೆ ಶಿವರಾತ್ರಿ ಅಮಾವಾಸ್ಯೆ, ಬೌಧಾಯನ ಕಾತ್ಯಾಯನ ಅಮಾವಾಸ್ಯೆ ಇದೆ. 18ನೇ ತಾರೀಕಿಗೆ ಚಂದ್ರ ದರ್ಶನ, 27ಕ್ಕೆ ಸರ್ವೇಶಾಂ ಏಕಾದಶಿ. ನೋಡಿ, ಹೀಗೆಲ್ಲ ಇದೆ. ಇದು ಬಹಳ ಮುಖ್ಯವಾಗಿ ಮಾಘ ಮಾಸ ಆದದ್ರಿಂದ ಪುಣ್ಯತಮವಾದಂಥ ಒಂದು ಮಾಸ. ಮಾಘ ಮಾಸದಲ್ಲಿ ತೀರ್ಥ ಸ್ನಾನ ಮಾಡುವಂಥದ್ದು, ಒಳ್ಳೆ ದೇವತೆ ಆರಾಧನೆ ಮಾಡುವಂಥದ್ದು, ಒಳ್ಳೊಳ್ಳೆ ಕೆಲಸಕ್ಕೆ ಸಂಕಲ್ಪ ಮಾಡುವಂತಹ ಒಂದು ಅತ್ಯುತ್ತಮವಾದಂಥ ಒಂದು ಸಮಯ. ಯಾಕಂದರೆ ಸಂಕಲ್ಪ ನಾವು ಮಾಡಿದರೆ ಮುಂದಿನ ಕೆಲಸಕ್ಕೆ ದಾರಿಯಾಗುತ್ತೆ. ಸಂಕಲ್ಪವನ್ನೇ ಮಾಡಿಲ್ಲ ಅಂತಂದರೆ ಸಂಕಲ್ಪ ಕರ್ಮ ಮಾನಸಂ ಎಂಬುದಾಗಿ ಹೇಳಿದರು. ನಮ್ಮ ಮನಸ್ಸಿನಲ್ಲೇ ಒಂದು ದೃಢವಾಗಿ ನಿಂತ್ಕೊಳ್ತದೆ. ನಾಳೆ ಬೆಳಗ್ಗೆ ಇಂತಹ ಆಫೀಸಿಗೆ ಹೋಗಬೇಕು, ಅಥವಾ ನಾಳೆ ಬೆಳಗ್ಗೆ ಇಂತಹ ಕೆಲಸವನ್ನು ಮಾಡಬೇಕು ಎಂಬಂತಹ ಏನೇನು ಪ್ಲ್ಯಾನನ್ನು ಮಾಡ್ತೀರೋ ಅಂತಹ ಪ್ಲ್ಯಾನನ್ನು ಬಹಳ ಮುಖ್ಯವಾಗಿ ನಾವು ಸಮಯವನ್ನು ಹಾಳು ಮಾಡಿಕೊಳ್ಳದೆ ಇದ್ದಂಥದ್ದಕ್ಕೆ ಸಂಕಲ್ಪ ಅಂತ. ಸಂಕಲ್ಪ ಪ್ರತಿಯೊಂದಕ್ಕೂ ಕೂಡ ಸಂಕಲ್ಪ ಇರುತ್ತೆ. ಸತ್ಸಂಕಲ್ಪಗಳು ನೆರವೇರಬೇಕು ಅಂತಂದರೆ ದೈವಾನುಗ್ರಹ. ಹಾಗಾಗಿ 15ನೇ ತಾರೀಕಿಗೆ ವಿಶೇಷವಾದಂತಹ ಮಹಾಶಿವರಾತ್ರಿ ಇದೆ. ಶಿವರಾತ್ರಿಗೆ ಮಿಸ್ ಮಾಡಬೇಡಿ. ಶಿವನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ, ಸ್ಮರಣೆ ಮಾಡಿ, ಆರಾಧನೆ ಮಾಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಿವರಾತ್ರಿ ದಿವಸ ಸತ್ಸಂಗಗಳು, ಶಿವನ ಧ್ಯಾನ, ಶಿವನ ನಾಮಸ್ಮರಣೆ ಮರೆಯದೇ ಇದ್ದ ಹಾಗೆ ಮಾಡೋಣ. ಆ ಶಿವನು ಎಲ್ಲರಿಗೂ ಕೂಡ ಮಂಗಲವನ್ನು ಉಂಟು ಮಾಡ್ತಾನೆ. ಮಾಘ ಮಾಸದ ವಿಶೇಷವಾದಂಥ ಹಬ್ಬ ಶಿವರಾತ್ರಿ, ಮಹಾಶಿವರಾತ್ರಿ ಹಬ್ಬ. ಹಾಗಾಗಿ ಇದೊಂದು ವಿಶೇಷವಾದಂಥ ದಿವಸ. ಇನ್ನು ಏನಪ್ಪ ವಿಶೇಷವಾಗಿ ಮಕರ ರಾಶಿಯವರಿಗೆ ಅಂತಂದರೆ, ಒಂದಂತಕ್ಕೆ 7.5 ಶನಿ ಮುಗಿದಿದೆ ನಿಮಗೆ. ಒಂದಂಥದ್ದು ಬದಲಾವಣೆಗಳು ಜೀವನದಲ್ಲಿ ಆಗ್ತಾ ಇದೆ. ಆ ಮುಂಚೆ ಹೋಲಿಸ್ಲಿಕ್ಕೆ ಹೋದರೆ ಅಷ್ಟೆಲ್ಲ ಕಷ್ಟ, ಎಷ್ಟೊಂದು ತೊಂದರೆ, ಅಷ್ಟೊಂದು ತಾಪತ್ರಯಗಳು ಈಗಿಲ್ಲ ನಿಮಗೆ. ತಾಪತ್ರಯಗಳು ಅಂತ ಹೇಳ್ತೇವೆ. ತಾಪತ್ರಯ ಅಂತಂದರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂಥೇಳಿ 3ಕ್ಕೆ ತಾಪತ್ರಯಗಳು ಅಂತೇಳಿ ಹೇಳ್ತಾರೆ. ತಾಪ ಅಂತ ಸುಡುವುದು ಅಂತ ಅರ್ಥ. ತಾಪತ್ರಯಗಳು ನೋಡಿ, ಪಂಚಭೂತಗಳಿಂದ ಬರುವಂಥದ್ದು, ಹಾಗೆ ಶರೀರಕ್ಕೆ ಬರುವಂಥದ್ದು, ಮತ್ತು ಶರೀರದ ಒಳಗಡೆಗಾಗುವಂತಹದ್ದು. ಹೀಗೆ ಇದು 3 ರೀತಿಯಾದಂತಹ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ, ಹೀಗೆ 3 ರೀತಿಯಾಗಿ ತಾಪತ್ರಯಗಳು. ಅದರಿಂದ ಸುಟ್ಟು ನೀವು ಬೆಂದು ಹೋಗಿದ್ರಿ ಹಿಂದೆ. ಈಗೆಲ್ಲ ಒಂದು ಹಂತಕ್ಕೆ ಸರಿ ಆಗಿದೆ. ಈ ತಿಂಗಳಲ್ಲಿ ಏನು ಮತ್ತೆ ಮೇಲಕ್ಕೆ ಹೋಗಬಹುದು ದಾರಿಗಳು ಅಂಥೇಳಿ ಗಮನಿಸೋಣ. ನೋಡಿ, 1ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ರಾಶಿಯಲ್ಲಿ ಕುಜನಿದ್ದಾನೆ. ಕುಜನಿಂದ ಸ್ವಲ್ಪ ವಿವಾಹಕ್ಕೆ ಸ್ವಲ್ಪ ಪರದಾಟ ಮಾಡ್ತಾ ಇದ್ದರೆ ವಿವಾಹಕ್ಕೆಲ್ಲಾರು ಒಂದು ಒಳ್ಳೆ ರೀತಿಯಾದಂಥ ದಾರಿಯಾಗಬಹುದು. ವಿವಾಹಕ್ಕೆ ಸರಿಯಾದಂತಹ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ. ವಿವಾಹಾದಿ ಮಂಗಲ ಕಾರ್ಯಗಳು ನಡೀಲಿಕ್ಕೆ ಅವಕಾಶಗಳಿದೆ. ಯಾಕಂದರೆ ಗುರುವು ಕೂಡ 6ಥ ಸ್ಥಾನದಲ್ಲಿದ್ದಾನೆ. ಗುರುವು ನಿಮಗೆ ವಿವಾಹಾದಿಗಳನ್ನು ಕೊಡಲಿಕ್ಕಿಲ್ಲ. 2ನೇ ರಾಶಿಯಲ್ಲಿರುವಂಥ ಶುಕ್ರ ಸ್ವಲ್ಪ ಕೊಡಬಹುದು. ಆದರೆ ರಾಶಿಯಲ್ಲಿರುವಂತಹ ಕುಜ ಸಪ್ತಮ ರಾಶಿ ನೋಡ್ತಾನೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಅನುಕೂಲತೆಗಳಾಗ್ತದೆ ವಿವಾಹಕ್ಕೆ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ದಾರಿ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಹಣಕಾಸಿಗೆ 2ನೇ ರಾಶಿಯಲ್ಲಿ ಶುಕ್ರ ಇದ್ದಾನೆ. ಹಣಕಾಸು ಬೇರೆ ಬೇರೆ ಇನ್ಕಮ್ ಸೋರ್ಸ್ ಬರುವಂಥದ್ದು, ಬೇರೆ ಬೇರೆ ರೆಸ್ಟೋರೆಂಟು, ರೂಮ್ಸ್ಗಳು, ಮನೆ ಕಟ್ಟುವಂಥದ್ದು, ರಿಯಲ್ ಎಸ್ಟೇಟು, ಕೃಷಿ, ಹೀಗೆ ನಾನಾ ಪ್ರಕಾರವಾಗಿ ಒಂದು ಭೂಮಿಯಲ್ಲಿ ಅನುಕೂಲತೆಗಳಾಗುವಂಥದ್ದು. ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಕೆಲವೊಂದಷ್ಟು ಆಗುತ್ತೆ, ಕೆಲವೊಂದಷ್ಟು ಆಗುವುದಿಲ್ಲ ಅಂಥೇಳಿ. ಆದರೆ ನಾನಾ ಪ್ರಕಾರವಾದಂಥ ಅವಕಾಶಗಳು ನಿಮಗೆ ಸಿಗುವಂಥ ಚಾನ್ಸಸ್ ಇದೆ. ಇದು ಬಹಳ ಮುಖ್ಯವಾಗಿ ನಮಗೆ ಗಮನಿಸಬೇಕು. ನಾನಾ ಪ್ರಕಾರವಾದಂಥ ದಾರಿಗಳು ಆರ್ಥಿಕವಾಗಿ ಆಗುತ್ತೆ. ಚತುರ್ಗ್ರಹಗಳ 2ನೇ ರಾಶಿಯಲ್ಲಿದ್ದಾರೆ. ವಾಕ್, ಕುಟುಂಬಂ, ಧನಂ, ಈಗ 3 ಸ್ಥಾನಗಳು ಬಹಳ ಭದ್ರವಾಗುವಂಥ ತಿಂಗಳು. ವಾಕ್ ಅಂತಂದರೆ ಏನೋ ಒಂದು ಮಾತು ಕೊಟ್ಟಿರ್ತೀರಿ, ಅದು ನಡೆಸುವಂತಹದ್ದು.
ಅಥವಾ ನಿಮ್ಮ ವಾಗ್ಝರಿ ಬಹಳ ಮುಖ್ಯವಾಗಿ ಹೆಚ್ಚಿನದಾದಂತಹ ಉತ್ತಮವಾದಂಥ ಫಲಿತಾಂಶವನ್ನು ಹೊಂದುತ್ತದೆ. ಮತ್ತು ಟೀಚಿಂಗ್ ಪ್ರೊಫೆಷನ್ ಇರುವಂಥವರು, ಮತ್ತು ಆಧ್ಯಾತ್ಮಿಕವಾದಂಥ ಪಾಠ ಪ್ರವಚನಗಳನ್ನು ಮಾಡ್ತಾ ಇರುವಂಥವರು, ಮತ್ತು ವಿದ್ಯಾರ್ಥಿಗಳ ಜೀವನ ಬಹಳ ಒಂದು ವಿದ್ಯೆಗೆ ಪೂರಕವಾದಂಥ ಅವಕಾಶಗಳಾಗುತ್ತೆ. ಇನ್ನು ಕುಟುಂಬದಲ್ಲಿ ಏನೋ ಕಿರಿಕಿರಿ ಆಗಿದೆಯಪ್ಪ, ಯಾಕಂದರೆ ಹಿಂದೆ ಕಾನೂನಿನ ಹೋರಾಟಗಳೋ ಕಿರಿಕಿರಿಯೋ ಕೇಸೋ ಇಂತಹದ್ದೆಲ್ಲ ಇದ್ದಂತಹ ವ್ಯವಸ್ಥೆಯಲ್ಲಿ ಭಾಳಷ್ಟು ಒದ್ದಾಡಿದ್ದೀರಿ ಹಿಂದೆ. ಒದ್ದಾಟ ಮಾಡಿಕೊಂಡು ಸರಿ ಹೋಗಿರುವಂಥದ್ದು ಮತ್ತೆ ಪುನಃ ತೊಂದರೆ ಆಗಿದ್ದರೆ ಅದಕ್ಕೆ ಸ್ವಲ್ಪ ಪ್ಯಾಚ್ ವರ್ಕ್ ಆಗುವಂಥ ಸಾಧ್ಯತೆಗಳು. ಮತ್ತು 2ನೇ ರಾಶಿಯಲ್ಲಿ ರಾಹು ಕೂಡ ಇದ್ದಾನೆ. ಸ್ವಲ್ಪ ಹಣಕಾಸಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕೈ ತುಂಬವೇ ಹಣ ಬರುವಂಥದ್ದು. ಯಾಕಂದರೆ ದುಡ್ಡು ಕಾಸು ಸ್ವಲ್ಪ ಅಂದರೆ ಇವತ್ತಿನ ದಿವಸ ಖರ್ಚಿಗೆ ಹೋಗಿಬಿಡುತ್ತೆ. 500 ರೂಪಾಯಿ, 300 ರೂಪಾಯಿ, 200 ರೂಪಾಯಿ ಎಲ್ಲ ಬಹಳಷ್ಟು ಜೀವನದ ಖರ್ಚಾಗಿ ಹೋಗ್ತದೆ. ಹಾಗಾಗಿ ಇಂಥ ಖರ್ಚನ್ನೆಲ್ಲ ಮೀರಿಸುವಂತಹದ್ದು, ಖರ್ಚನ್ನೆಲ್ಲ ನಿಲ್ಲಿಸುವಂತಹ ಯಾವುದಾದ್ರೂ ಒಂದು ಇದೆಯಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಯಾವುದಪ್ಪ ಅಂತಂದರೆ ಆದಾಯಗಳು ಜಾಸ್ತಿ ಆಗುವಂಥ ಪ್ರಯತ್ನಗಳಾಗುವಂಥದ್ದಂಥ ಆದಾಯಕ್ಕೂ ಕೂಡ ಆದಾಯದ ಹರಿವು ಬಹಳ ಮುಖ್ಯವಾಗಿ ಆಗ್ತದೆ. ತೃತೀಯ ರಾಶಿ ಶನೇಶ್ವರನು ತೃತೀಯದಲ್ಲಿದ್ದಾನೆ. ನಿಮ್ಮ ಶತ್ರುಗಳೆಲ್ಲ ಸ್ವಲ್ಪ ದೂರ ಆಗುವಂಥದ್ದು. ಯಾಕಂದರೆ ಏನಾಗ್ತಾ ಇದೆ ಅಂತಂದರೆ ನಿಮ್ಮ ಮನಸ್ಸಿಗೆ ಕೆಲವೊಂದಷ್ಟು ಚಿಂತೆ, ಟೆನ್ಷನ್ನು ನಿಮಗೆ ಕಾಡ್ತಾ ಇದೆ. ಹಾಗಾಗಿ ಮನಸ್ಸು, ಆಲಸ್ಯತನ ಹೀಗೆಲ್ಲ ಶತ್ರುಗಳೇ ಇದ್ದಾವೆ ನಿಮ್ಮಲ್ಲಿ. ಇಂಥ ಶತ್ರುಗಳೆಲ್ಲ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳು. ಮತ್ತು ಮಕ್ಕಳಲ್ಲಿ ಖುಷಿ ಸಂತೋಷ ಸಿಗುವಂಥದ್ದು. ಎಷ್ಟೋ ಸಲ ಮಕ್ಕಳು ಬೇಜಾರು ಎಲ್ಲವೂ ಕೂಡ ಇದೆ. ಮಕ್ಕಳು ಚೆನ್ನಾಗಿ ಓದೋದಿಲ್ಲ, ಅಥವಾ ಮನೆಯಲ್ಲಿ ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸರಿ ಇಲ್ಲ, ಹೀಗೆ ನೂರಾರು 1-2 ಹೇಳ್ತಾ ಹೋದರೆ ನೂರಾರು ತೊಂದರೆಗಳೇ ಪುನಃ ತಲೆ ಮೇಲೆ ಬರುತ್ತೆ. ತೊಂದರೆಗಳು ಎಷ್ಟಿದೆ ಅಂತಂದರೆ ನೂರಾರು ತೊಂದರೆಗಳು ಬರುತ್ತೆ ಮನುಷ್ಯನಿಗೆ. ಹಾಗಾಗಿ ಅಂತಹ ತೊಂದರೆಗಳಿಗೆಲ್ಲ ಫುಲ್ ಸ್ಟಾಪ್ ಹಾಕುವಂಥದ್ದು ಯಾವುದಪ್ಪ ಅಂತಂದರೆ ಆ ಶತ್ರು ದೋಷಗಳು ಕೂಡ ನಿವೃತ್ತಿಯಾಗಿ ಮನಸ್ಸಿನಲ್ಲಿ ಸ್ಥಿರವಾದಂಥ ನಿರ್ಧಾರ ಬರಬೇಕು. ಅಂಥ ಸ್ಥಿರವಾದಂಥ ನಿರ್ಧಾರಗಳು ಬರುವಂಥ ತಿಂಗಳು ಅಂತೇಳಿ ಹೇಳಬಹುದು. ಹಾಗೆ ಆದಾಯ ವಿಷಯದಲ್ಲೂ ಕೂಡ ಆದಾಯ ಮೂಲಗಳು ಹೆಚ್ಚಿನದಾಗಿ ಅನುಕೂಲಕರವಾಗಿ ಬರುವಂಥ ಸಾಧ್ಯತೆಗಳು. ಹಿಂದೆ ಎಷ್ಟೆಷ್ಟೋ ತಪ್ಪು ತೊಂದರೆ ನೀವು ಮಾಡಿಕೊಂಡಿದ್ದೀರಿ, ಅದಕ್ಕೆ ಸಣ್ಣ ಪುಟ್ಟ ತೊಂದರೆಗಳನ್ನು ಕೂಡ ನೀವು ಕಟ್ಕೊಳ್ತಾ ಇದ್ದೀರಿ. ಆದರೆ ಅದೆಲ್ಲ ಹಂತವಾಗಿ ಪರಿಹಾರ ಆಗಲಿಕ್ಕೆ ದಾರಿಗಳಾಗಬಹುದು. ಮತ್ತು ಶುಭ ಕಾರ್ಯಗಳು, ಮಂಗಲ ವ್ಯವಸ್ಥೆಗಳೆಲ್ಲ ಮನೆಯಲ್ಲಿ ನಡೆಯುವಂಥದ್ದು. ನೋಡಿ, ಮಾಘ ಮಾಸ ಇದೆ, ಶಿವರಾತ್ರಿ ವಿಶೇಷವಾದಂಥದ್ದು. ಇಂಥ ಸಮಯದಲ್ಲಿ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡುವಂಥದ್ದು, ಒಳ್ಳೆಯ ಕೆಲಸಗಳ ಕಾರ್ಯಗಳಿಗೆ ಕೈ ಹಾಕುವಂಥದ್ದು. ಎಷ್ಟೇ ಪ್ರಯತ್ನ ಮಾಡಿ ನೀವು ಸಪ್ತಮಂ ದೈವಚಿಂತನಂ ಎಂಬುದಾಗಿ ಹೇಳಿದ್ದಾರೆ. ದೈವಾನುಗ್ರಹ ಇಲ್ಲ ಅಂತಾದರೆ ಕೆಲಸ ಕಾರ್ಯಗಳು ಆಗುವಂಥದ್ದು ಸ್ವಲ್ಪ ಕಷ್ಟಕರವಾಗ್ತದೆ. ರೈತಾಪಿ ವರ್ಗದವರು ಇರಬಹುದು, ಅಥವಾ ಭೂಮಿ ವ್ಯವಹಾರ ಮಾಡೋರು ಇರಬಹುದು, ಇವರಿಗೆಲ್ಲ ಹೆಚ್ಚಿನದಾದಂತಹ ಅವಕಾಶಗಳಿರಬಹುದು. ಮತ್ತು ಎಲೆಕ್ಟ್ರಿಕಲ್ ಸಂಬಂಧವಾದಂಥ ವ್ಯಕ್ತಿಗಳಿಗೂ ಕೂಡ ಅನುಕೂಲತೆಗಳಿರಬಹುದು. ಇನ್ನು ಶುಕ್ರವಾರ, ಮಂಗಳವಾರ ಇಂಥ ದಿವಸ ಆದಷ್ಟು ನೀವು ನೋಡಿಕೊಂಡು ಹಣಕಾಸಿನ ವ್ಯವಸ್ಥೆಯನ್ನು ನೋಡಿ. ಎಷ್ಟೋ ಸಲ ಇವತ್ತಿನ ಕಾಲದಲ್ಲಿ ಕೆಲವು ಜನ ಅವರದಾದಂಥ ನಿಯಮಗಳನ್ನು ಇಟ್ಕೊಂಡಿದ್ದಾರೆ. ನಿಮ್ಮ ಕೈಯಲ್ಲಿ ಮಾಡಲಿಕ್ಕೆ ಆಗತ್ತೆ ಅಂದರೆ ನಿಯಮಗಳನ್ನು ಕೂಡ ಪಾಲನೆ ಮಾಡಿ. ಮತ್ತು ಅದೃಷ್ಟ ಆಡುವಂಥದ್ದು ಎಲ್ಲೋ ಒಂದು ಕಡೆ ನಿಮ್ಮ ಕಡೆಗೆ ಎಳಿತಾ ಇದೆ, ಅದೃಷ್ಟ ಆಡುವಂಥದ್ದು ನಿಮ್ಮ ಕಡೆ ಬರ್ತಾ ಇದೆ. ಆದರೂ ಮಕರ ರಾಶಿಯವರು ಬಹಳ ಒದ್ದಾಡ್ತಾ ಇದ್ದೀರಿ ಅಂಥೇಳಿ ನೀವು ಕಮೆಂಟ್ ಮಾಡೋದೆಲ್ಲ ನೋಡ್ತಾ ಇದ್ದೇನೆ. ಒದ್ದಾಟ ಇರಬಹುದು, ಆದರೂ ಬೆಳಕಿನ ದಾರಿ ಅನಕ ನಿಮಗೆ ಖಂಡಿತ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಒಂದು 5-6 ವಿಷಯದಲ್ಲಿ ಸ್ವಲ್ಪ ಜಾಗೃತಿ ವಹಿಸ್ಕೊಳ್ಬೇಕು. ಒಂದನೇದಾಗಿ ಯಾರ ಮೇಲೂ ಕೂಡ ನಂಬಿ ಶ್ಯೂರಿಟಿ ಹಾಕುವಂಥದ್ದೆಲ್ಲ ಬೇಡ. ಇನ್ನೊಬ್ಬರಿಗೆ ಸಾಲ ಕೊಡಿಸುವಂಥದ್ದು, ನಾನಿದೇನಪ್ಪ ಮಾಡು ಅಂತ ಹೇಳುವಂಥದ್ದೆಲ್ಲ ಬೇಡ. ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ, ನಿಮ್ಮ ಕೈಲಿದ್ದರೆ 10 ರೂಪಾಯಿ ಸಹಾಯ ಮಾಡಿ. ಮತ್ತು ತೊಂದರೆಗೆ ನೀವು ಸಿಕ್ಕಾಕೊಳ್ಳಿಕ್ಕೆ ಹೋಗಬೇಡಿ. ಹಿಂದೆಲ್ಲ ತೊಂದರೆ ಸಿಕ್ಕಾಕೊಂಡು ತುಂಬ ಒದ್ದಾಡಿದ್ದೀರಿ ನೀವು, ಹಾಗೆ ಮುಂದೆ ಆಗುವಂಥದ್ದು ಬೇಡ. ಶ್ಯೂರಿಟಿ ಮೊದಲಾದಂಥದ್ದು ಬೇಡ. ಎರಡನೇದಾಗಿ ನಂಬಿಕೆಯಿಂದ ವ್ಯವಹಾರ ಬೇರೆ, ವಿಶ್ವಾಸ ಬೇರೆ ಹೇಳುವಂಥದ್ದನ್ನು ಪ್ರಯತ್ನ ಮಾಡಬೇಕು. ವ್ಯಾವಹಾರಿಕವಾದಂತಹ ದಾರಿಯೇ ಬೇರೆ, ವಿಶ್ವಾಸದ ದಾರಿಯೇ ಬೇರೆ. ಹಾಗೆ ಯಾಕಂದರೆ ಎಷ್ಟೋ ಸಲ ನಾವು ಅಂದ್ಕೊಳ್ತಾ ಇರ್ತೇವೆ, ನಮ್ಮವರು ಮಾಡಿಬಿಡ್ತಾರೆ. ಕೆಲವು ಸಲ ಅವರಿಗೂ ಕಷ್ಟ ಬರುತ್ತೆ, ಕಷ್ಟ ಬಂದಾಗ ತೊಂದರೆ ಆಗಿಬಿಡುತ್ತೆ. ಅಂಥದ್ದು ಆಗುವಂಥದ್ದು ಬೇಡ. ಮತ್ತು ವೃತ್ತಿ ಜೀವನದಲ್ಲಿ ಬೇರೆ ಬೇರೆ ವೃತ್ತಿಗಳು ಕಾಣ್ತಾ ಇದೆ. ಸಣ್ಣ ಸಣ್ಣ ಥರದಲ್ಲಿ ಪ್ರಯತ್ನವನ್ನು ಮಾಡಿ. ಪ್ರಯತ್ನವನ್ನೇ ಮಾಡಿಲ್ಲ ಅಂತಂದರೆ ಫಲ ಸಿಗುವಂಥದ್ದು ಕಷ್ಟ. ಸಣ್ಣ ಸಣ್ಣ ಪ್ರಯತ್ನವನ್ನು ಮಾಡಿ. ಅಲ್ಪವಾದಂಥ ಪ್ರಯತ್ನಗಳು ಕೂಡ ಫಲ ಕೊಡುವಂಥ ಸಾಧ್ಯತೆಗಳಿದೆ. ಮತ್ತು ಋಣಾತ್ಮಕವಾದಂಥ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ತೆಗೆದುಬಿಡಿ. ನನಗೆ ಆಗ್ತದೆ ಹೇಳುವಂಥ ಮನಸ್ಥಿತಿಯನ್ನು ಅಂದ್ಕೊಳ್ಳಿ. ಯಾಕಂದರೆ ಎಷ್ಟೋ ಸಲ ಋಣಾತ್ಮಕವಾದಂತಹ ಮನಸ್ಥಿತಿಯೇ ತೊಂದರೆ ಆಗೋಗ್ತದೆ. ನಮ್ಮ ಧನಾತ್ಮಕವಾದಂಥದ್ದು ಬರುವುದೇ ಇಲ್ಲ. ಅದಾಗಲ್ಲ, ಸಿಗಲ್ಲ, ಆಗಲ್ಲ, ಹೋಗಲ್ಲ ಅಂಥದ್ದಾಗತ್ತೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ನಮ್ಮ ಕೈಯಲ್ಲಿ ಆಗತ್ತೆ. ನಮಗೂ ಭಗವಂತ ಕೊಟ್ಟಿದ್ದಾನೆ, ಎಲ್ಲ ಇಷ್ಟೆಲ್ಲ ಭಗವಂತ ಕೊಟ್ಟಿದ್ದಾನಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಬನ್ನಿ. ಅವಾಗ ಇರುವಂಥದ್ದು ಜಾಸ್ತಿ ಬೆಳೀತಾ ಬರುತ್ತೆ. ಇರುವಂಥದ್ದು ಹೆಮ್ಮರವಾಗಿ ಅನುಕೂಲತೆಗಳಾಗುತ್ತೆ. ಎಷ್ಟೋ ಸಲ ಅದಾಗಲ್ಲ, ಇರಲ್ಲ, ನಾನು ಸಿಗಲ್ಲ ಅಂತಂದರೆ ಸಿಗೋದು ಕೂಡ ನಷ್ಟವಾಗಿ ಹೋಗುತ್ತೆ. ಹಾಗಾಗಿ ಭಗವಂತ ಇಷ್ಟೊಂದು ಕೊಟ್ಟಿದ್ದಾನೆ, ಇಷ್ಟೊಂದು ತೃಪ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ. ಆ ಕೊಟ್ಟಂಥ ಭಗವಂತನಿಗೆ ಧನ್ಯವಾದ, ನಮಸ್ಕಾರ ಹೇಳ್ತಾ ನಾವು ಜೀವನದ ಮುನ್ನುಗ್ಗುವಂತಹ ದಾರಿಗಳನ್ನು ಹುಡುಕ್ತಾ ಹೋಗಬೇಕು. ಎಷ್ಟೋ ಸಲ ದಾರಿಗಳು ಹಿಮ್ಮೆಟ್ಟಿ ನಮಗೆ ಬರ್ತಾ ಹೋಗ್ತದೆ, ಆದರೆ ಮುನ್ನುಗ್ಗುವಂತಹ ದಾರಿಗಳನ್ನು ನಾವು ಪಡೀತಾ ಹೋಗಬೇಕು. 6ನೇ ರಾಶಿಯ ಗುರುವು ಅಲ್ಪ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಪ್ರಯಾಣ ಮಾಡುವಂಥದ್ದು, ಸಣ್ಣ ಪುಟ್ಟ ಸಂಕಷ್ಟಗಳಿದ್ದರೆ ಅದಕ್ಕೆ ನಿಮ್ಮ ಜೊತೆಯಲ್ಲಿ ಇರುವಂತಹ ವ್ಯಕ್ತಿಗಳಿಂದಲೇ ಸಪೋರ್ಟ್ ಸಿಗುವಂಥದ್ದು, ಯಾವುದೊಂದು
ಸ್ತ್ರೀಯರ ಮೂಲಕವಾಗಿ ಗೌರವ ಸನ್ಮಾನಗಳು ಕೂಡ ಸಿಗುವಂಥದ್ದು ಮತ್ತು ಸ್ವಲ್ಪ ಬದಲಾವಣೆಗಳು ಉದ್ಯೋಗದಲ್ಲಿ ಈ ತಿಂಗಳಲ್ಲಿ ಆಗುವಂಥ ಸಾಧ್ಯತೆಗಳು, ಯಾವುದೋ ಒಂದು ನಿಮ್ಮ ವ್ಯಕ್ತಿಗಳು, ನಿಮ್ಮ ಮೇಲ್ಮಟ್ಟದ ವ್ಯಕ್ತಿಗಳಿಂದ ಸ್ವಲ್ಪ ದಿಢೀರ್ನ ಬದಲಾವಣೆ ಆಗುವಂಥದ್ದು ಮತ್ತು ನಿಮ್ಮ ಮನಸ್ಸಿಗೆ ಓಹೋ ಇದನ್ನು ಕೂಡ ನಾನು ಮಾಡಬಹುದು, ಇದರಿಂದನೂ ಕೂಡ ನನಗೆ ಸಮಾಧಾನ ನೆಮ್ಮದಿ ಸಿಗಬಹುದು, ಹೀಗೆಲ್ಲ ನಿಮ್ಗೆ ಅನಿಸ್ತಾ ಬರುತ್ತೆ. ಎಷ್ಟೋ ಸಲ ನಮ್ಮ ಮನಸ್ಸಿಗೆ ಯಾವುದೂ ಕೂಡ ಅನಿಸೋದಿಲ್ಲ, ಇದೇ ದೊಡ್ಡ ಕಷ್ಟ. ಹಾಗಾಗಿ ಒಳ್ಳೆಯದಾಗತ್ತೆ, ದಾರಿಗಳು ಸಿಗತ್ತೆ. ಇಂತಹ ಮನಸ್ಥಿತಿಯನ್ನು ಕೂಡ ಹೊಂದ್ಕೊಳ್ತಾ ಒಂದು 2-3 ವಿಷಯದಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ನೋಡಿಕೊಳ್ಳಿ ನೀವು. ಒಂದನೇದಾಗಿ ಆತುರದ ನಿರ್ಧಾರ ಬೇಡ, ದೃಢ ನಿರ್ಧಾರ ಬೇಕು, ಆತುರ ನಿರ್ಧಾರ ಬೇಡ. ವಿವಾಹಾದಿ ಮಂಗಲ ಕಾರ್ಯಕ್ಕೂ ಕೂಡ ಪ್ರಯತ್ನ ಮಾಡಿ, ಯಾಕಂದರೆ ರಾಶಿಯಲ್ಲಿ ಕುಜ ಇರೋದ್ರಿಂದ ಅವಕಾಶಗಳಾಗತ್ತೆ. ಹಾಗಂತೇಳಿ ದಿಢೀರ್ನ ಏನೋ ತೊಂದರೆಗೆ ಬಿದ್ದುಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಮೂರನೇದಾಗಿ ಆದಷ್ಟು ಭಗವನ್ ನಾಮಸ್ಮರಣೆ ಮಾಡ್ತಾ ಮನುಷ್ಯ ಪ್ರಯತ್ನವನ್ನು ಜಾಸ್ತಿಯಾಗಿ ಮಾಡ್ತಾ ಬನ್ನಿ, ಅದರಿಂದ ಲಾಭಗಳಾಗತ್ತೆ. ಮತ್ತು ಈ ತಿಂಗಳಲ್ಲಿ 5ನೇ ತಾರೀಕು 8ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ. ಏನಾದರೂ ಪೂಜೆ ಪುನಸ್ಕಾರಗಳನ್ನು, ದೇವತಾ ಆರಾಧನೆಯನ್ನು ಮಾಡಿಕೊಳ್ಳಿ. ಇದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು, ಒಳ್ಳೆಯ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಸಿಗುವಂತಹ ಚಾನ್ಸಸ್ ಇದೆ. ಮೂಲ ಪುರುಷರು ಉತ್ತರಾಷಾಢ. ಇನ್ನು ನೋಡಿ ನಕ್ಷತ್ರ ಪರಿಹಾರಗಳು ಏನು? ಉತ್ತರಾಷಾಢ ನಕ್ಷತ್ರದವರಿಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಸಂಕಷ್ಟರ ಚತುರ್ಥಿ ಇದೆ 5ನೇ ತಾರೀಕಿಗೆ. ಆ ದಿವಸ ಗಣೇಶನನ್ನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಇನ್ನು ಶ್ರವಣ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ 2 ನಕ್ಷತ್ರದವರು ಕೂಡ ಮಹಾಶಿವರಾತ್ರಿ ಇದೆ. ಮತ್ತು ನಿಮ್ಮ ರಾಶಿ ತೃತೀಯ ರಾಶಿಯಲ್ಲಿ ಶನೇಶ್ವರ ಇದ್ದಾನೆ, ಶನೇಶ್ವರ ಜಯಂತಿಯೂ ಕೂಡ ಇದೆ. ಹಾಗಾಗಿ ಶಿವರಾತ್ರಿ ದಿವಸ ಶಿವನಾಮ ಸ್ಮರಣೆ, ಶಿವನಿಗೆ ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಶಿವನಿಗೆ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು, ಜಪ ಅನುಷ್ಠಾನಗಳು, ಪ್ರಾರ್ಥನಾ ಸೇವೆ ಹೀಗೆಲ್ಲ ಮಾಡಿ ಆ ಶಿವನು ಮಂಗಲವನ್ನು ಉಂಟು ಮಾಡ್ತಾನೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.